ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಜಗಳ ಎಲ್ಲೈತೆ ಅಂದ್ರೆ ನನ್ನ ಕುಂಡ್ಯಾಗೈತೆ ಅದರ್ಥ. ಯಾರೋ ಹರ್ಷೇಂದ್ರ ಜೈನ್ ಮತ್ತು ವೀರೇಂದ್ರ ಜೈನ್ ಇವರು ಇಲ್ಲಿವರೆಗೂ ಕೂಡ ಕೆಲವೊಂದಿಷ್ಟು ಪ್ರಯೋಗಗಳನ್ನ ಮಾಡಿ ನೋಡಿದರು. ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಹುಂಡಿ ಹಣವನ್ನು ಕೊಟ್ಟು ಸೌಜನ್ಯ ಪರ ಹೋರಾಟಗಾರರನ್ನ ಜೈಲಿಗೆ ಹಾಕ್ತಕ್ಕಂಥ ಕೆಲಸ, ಬುರುಡೆ ಗ್ಯಾಂಗ್ ಅಂತಕ್ಕಂಥ ಹೇಳೋದು, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು, ಗಾಂಜಾ ಮಾರ್ತಾರಂತ ಹೇಳೋದು, ವಿದೇಶದಿಂದ ಫಂಡಿಂಗ್ ಬಂದಂತ ಹೇಳೋದು, ಮಹಿಳಾ ಹೋರಾಟಗಾರನ ಲೆಫ್ಟಿಸ್ಟ್ ಅನ್ನೋದು, ಎಲ್ಲ ಪ್ರಯೋಗಗಳನ್ನು ಯಾರ ಕಡೆಯಿಂದ ಮಾಡಿಸಿದ್ರು? ಈ ದರಿದ್ರ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಕಡೆಯಿಂದ ಮಾಡಿದ್ರು. ಆದ್ರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಯಾಕಂದ್ರೆ ಇಡೀ ಕರ್ನಾಟಕದ ಜನ ಸತ್ಯ ಏನನ್ನೋದು ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಯ್ತು. ಅದ್ರ ಜೊತೆಗೆ ಇವರ ಒಬ್ಬ ಹಿರಿಯ ಪತ್ರಕರ್ತನಾಗಿರ್ತಕ್ಕಂಥ ಈ ವೀರೇಂದ್ರ ಹೆಗಡೆಯ ಮಗನೋ ಚೇಲಾನೋ ಏನು ಗೊತ್ತಿಲ್ಲ, ದಂಡಪಿಂಡ ಹೇಳ್ತಿನ್ನೋ ನಾಯಿ ಗಿಳಿಯ, ಅದನ್ನ ಪ್ರಯೋಗ ಮಾಡಿ ನೋಡಿದ್ರು, ಅದು ಕೂಡ ವೇಸ್ಟ್ ಆಯ್ತು. ಆ ಮಹಾಬಲಿ ಶೆಟ್ಟರ್ ತಂದು ಒಂದು ಟಿವ್ಯಾಗ ಕೂರಿಸಿ ನೋಡಿದ್ರು, ಅದು ಕೂಡ ಟುಸ್ ಆಯ್ತು. ಅದನ್ನು ಕೂಡ ಧರ್ಮಸ್ಥಳದಿಂದ ಎಬ್ಬಿಸಿ ಹೊರಗಡೆ ಹೋಗಿದ್ರು. ಇನ್ನು ನಮ್ಮ ಕೀರ್ತಿ ಬಗ್ಗೆ ಹೇಳ್ಬೇಕಂದ್ರೆ, ಇದು ಹೋಗಿ ಅಲ್ಲಿ ನದಿ ದಂಡಿಗೆ ನಿಂತ್ಕೊಂಡು ಒದರಿದ್ದ ಇದಕ್ಕೊಂದು ಥೋಡೆ ರೊಕ್ಕ ಕೊಟ್ಟು ನೋಡ್ರು, ಇದನ್ನು ಟುಸ್ ಮಾಡಿಬಿಟ್ರು. ಹಿಂಗೆಲ್ಲ ಕೂಡ್ಕೊಂಡು ಏನಾಯ್ತಪ್ಪ ಅಂದ್ರೆ ವೀರೇಂದ್ರನ ಹೆಗಡೆ ಬುಡಕ್ಕ ಕುಂಡಿಗೆ ಬೆಂಕಿ ಹತ್ತಿ ರಾಕೆಟ್ ಹೋದಂಗೆ ಮ್ಯಾಗ ಹೋಗಿಬಿಟ್ಟ. ಯಾರೋ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನ್. ಸೊ ಇಷ್ಟೆಲ್ಲ ಪ್ರಯೋಗಗಳನ್ನು ಮಾಡಿ ನೋಡಿದಾಗ ಇನ್ನು ಇದು ಎಸ್ ಐ ಟಿಯಲ್ಲಿ ಮಂಜುನಾಥ್ ಗೌಡನ ಇಟ್ಟು ನೋಡಿದ್ರು, ಅವನು ಕೂಡ ಈ ಪ್ರಕರಣವನ್ನು ತಿರ್ಚುವಂಥ ಕೆಲಸ ಮಾಡಿದ, ಅದು ಕೂಡ ಕೆಲಸ ಆಗೋದು. ಅದ್ರ ಜೊತೆಗೆ ಈ BJP ಅವರು ಕೆಲವೊಂದಿಷ್ಟು ಜನ ಚಲೋ ಧರ್ಮಸ್ಥಳಕ್ಕೆ ಹೋಗೋನು, ವೀರೇಂದ್ರ ಹೆಗಡೆಯನ್ನ ಉಳಿಸೋನು ತಂದ ಒಂದು ದಿನ ಎಲ್ಲ ಕಾರ್ ಗೀರ್ ಮಾಡ್ಕೊಂಡು ಹುರ್ರತದ ಬಂದ್ರಪ್ಪ. ಹೆಂಗೆ ಹುರ್ರತ ಬಂದ್ರಲ್ಲ ಹಂಗೆ ಹುರ್ರತ ವಾಪಸ್ ಹೋದ್ರು. ಆಮೇಲೆ ನಮ್ಮ DK ಶಿವಕುಮಾರ್ ಷಡ್ಯಂತ್ರ ಅಂದ. DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಮ್ಮನ್ನು ಉಳಿಸ್ತಾನಂತಂದ. ಇಲ್ಲಿವರೆಗೂ ಕಾದ್ರು ಆದ್ರೆ ಪಾಪ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಲ್ಲ. ಮತ್ತು ವೀರೇಂದ್ರ ಹೆಗಡೆಗೆ ಏನಾಯ್ತು ಅಂದ್ರೆ ಮುಕ್ಕುಳಿಗೆ ಬೆಂಕಿ ಆಯ್ತು, ಬರ್ರತಂದ ಮ್ಯಾಗ ಹೋಗಿಬಿಟ್ಟ. ಇನ್ನೇನು ಮಾಡೋದಪ್ಪ ಅಂದ್ರೆ ಇನ್ನು ನಮಗೆ ಉಳಿಗಾಲಿ ಇಲ್ಲ ಅಂತ ತಿಳ್ಕೊಂಡ ಹೈಕೋರ್ಟ್ನ ಒಬ್ಬ ಹಿರಿಯ ವಕೀಲರಾಗಿರ್ತಕ್ಕಂಥ CV ನಾಗೇಶ್ ಅವರನ್ನ ಬೆಂಗಳೂರಿನಿಂದ ಬೆಳತಂಗಡಿಗೆ ಏನಪ್ಪಾ ಅಂದ್ರೆ ಧರ್ಮಸ್ಥಳದ ಪರವಾಗಿ, ಧರ್ಮಸ್ಥಳದ ಗ್ರಾಮದ ಪರವಾಗಿ ಅಲ್ಲ, ಅದೇನೊಂದು ಇನ್ಸ್ಟಿಟ್ಯೂಟ್ ಐತಲ್ಲ ಇವ್ರದ್ದು, ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನ್ ಏನು ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯ ಅದಲ್ಲ, ಆ ಸಾಮ್ರಾಜ್ಯದ ಪರ ವಾದ ಮಾಡೋದಕ್ಕೆ CV ನಾಗೇಶ್ ಅವರನ್ನ ಕರ್ಕೊಂಡು ಬಂದಿದಾರ. ಯಾರು? ವೀರೇಂದ್ರ ಹೆಗಡೆ. ಇದರ ಅರ್ಥ ಅತ್ಯಾಚಾರಿಗಳು ಯಾರು ಅನ್ನೋದು ಕನ್ಫರ್ಮ್ ಆಯ್ತು. ವೀರೇಂದ್ರ ಹೆಗಡೆ ಹರ್ಷೇಂದ್ರ ಜೈನ್ ಮನಸ್ಸು ಮಾಡಿದ್ರ SIT ಅವ್ರಿಗೆ ಹೇಳಬೇಕಾಗಿತ್ತು, ನಮ್ಮನ್ನು ಕೂಡ ತನಿಖೆ ಮಾಡ್ರೆ ತಂದ ಮುಂದಗಡೆ ಪಾರದರ್ಶಕ ತನಿಖೆ ಆಗುತ್ತಾ ಹೇಳಬೇಕಾಗಿತ್ತು. ಅಥವಾ ಮೀಡಿಯಾದವ್ರ ಮುಂದೆ ಕೂತ್ಕೊಂಡು ಮೀಡಿಯಾದವರ ಪ್ರಶ್ನೆಗಳಿಗೆ, ಮೀಡಿಯಾ ಅಂದ್ರೆ ಈ ದರಿದ್ರ ಮೇನ್ ಸ್ಟ್ರೀಮ್ ಮೀಡಿಯಾ ಅಲ್ಲ, ಯೂಟ್ಯೂಬರ್ಗಳು, ನಾನು ಕೂಡ ಬರ್ತೀನಿ ಪ್ರಶ್ನೆ ಮಾಡೋದಕ್ಕೆ, ನನಗೆ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳದಾವ, ನನ್ನ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡಲಿ. ಅನೇಕ ಯೂಟ್ಯೂಬರ್ಸ್ಗಳದಾವ, ಅವ್ರ ಪ್ರಶ್ನೆಗಳು ಕೂಡ ಉತ್ತರ ಕೊಡಲಿ. ಸೌಜನ್ಯ ತಾಯಿ ಅದಾಳ, ಅವರ ಮಾಮ ಅದಾನ, ಎಲ್ಲರೂ ಅದಾರ. ಪದ್ಮಲತಾ ಕುಟುಂಬಸ್ಥರದಾರ, ವೇದವಲ್ಲಿ ಕುಟುಂಬಸ್ಥರದಾರ. ಎಲ್ಲರ ಪ್ರಶ್ನೆಗಳು ಕೂಡ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನ್ ಉತ್ತರ ಕೊಡಬೇಕಾಗಿತ್ತು. ಆದ್ರ ಅವ್ರಿಗೆ ಗೊತ್ತೈತ್ರಿ, ಕುಂಬಳಕಾಯಿ ಕಳ್ಳ ಅಂದ್ರ ಹೆಗಲು ಮುಟ್ಕೊಂಡು ನೋಡಂಗಿಲ್ಲ, ಅವರು ಕುಂಡಿ ಮುಟ್ಕೊಂಡು ನೋಡ್ತಾರೆ. ಯಾರಿಗೆ ಕುಂಬಳಕಾಯಿ ತಂದು ಕುಂಡೆ ಹಾಕ್ಯಾರಂತ ನೋಡಕ ನಾವಂತೀವಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಕುಂಡಿ ಮುಟ್ಕೊಂಡು ನೋಡೋದಾರ್ರಿ ಅವರು. ನಮ್ಮನ್ನು ಬಂದು ಯಾರಾದ್ರು ಗಜ್ಮಾ ಮಾಡಿದ್ರೆ ಹೆಂಗೆ ಮಾಡೋದ, ಟೆನ್ಷನ್ ಆಗದ, ಈ ಪೂರ್ತಿ ಟೆನ್ಷನ್ ಆಗದಾರ್ರಿ ಅವರು. ಈ ಸೌಜನ್ಯ ಅಂತಕ್ಕಂಥ ಹೆಣ್ಣು ಏನದಲ್ಲ, ಇದು ಕೇವಲ ಹೆಣ್ಣಲ್ರಿ, ಇದೊಂದು ದುರ್ಗಾಶಕ್ತಿ, ಇದೊಂದು ಕಾಳಿ ಮಾತೆ, ಚಾಮುಂಡೇಶ್ವರಿ, ಲಕ್ಷ್ಮೀದೇವಿ, ತಾಯಿ ಸರಸ್ವತಿ, ಪಾರ್ವತಿ ದೇವಿ, ಮುಕ್ಕೋಟಿ ದೇವತೆಗಳ ಶಕ್ತಿ ಆ ಸೌಜನ್ಯದಲ್ಲಿ ಬಂದದ ರೀ. ಅದಕ್ಕೆ ಇಂಥ ಧರ್ಮಾಧಿಕಾರಿ, ನಾನು ಮಂಜುನಾಥನ ಮೇಲೆ ಆನೆ ಮಾಡಿದ್ದೀನಿ, ನೀನು ಮಂಜುನಾಥನ ಮೇಲೆ ಆನೆ ಮಾಡೋದಾದ್ರೆ, ನಿನ್ನನ್ನು ಮಂಜುನಾಥನೇ ರಕ್ಷಣೆ ಮಾಡೋದಾದ್ರೆ, ನಿನ್ನನ್ನು ಅನ್ನಪ್ಪ ಸ್ವಾಮಿಯೇ ರಕ್ಷಣೆ ಮಾಡೋದಾದ್ರೆ, ನೀನು ಯಾಕೆ ನಿನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹಿರಿಯ ವಕೀಲರಾಗಿರ್ತಕ್ಕಂಥ CV ನಾಗೇಶ್ ಅವರನ್ನ ಯಾಕೆ ಕರ್ಕೊಂಡು ಬಂದಿ ಮಿಸ್ಟರ್ ವೀರೇಂದ್ರ ಹೆಗಡೆ? ಯಾಕಂದ್ರೆ ನೀನು ನನ್ನ ಹಿಂದೂ ಧರ್ಮವನ್ನ ಬಲಗೈಯಲ್ಲಿಟ್ಕೊಂಡು ಎಡಗೈಯಿಂದ ಬಿಸ್ನೆಸ್ ಮಾಡಿರ್ತಕ್ಕಂಥ ವ್ಯಕ್ತಿ ನೀನು. ನನ್ನ ಹಿಂದೂ ಧರ್ಮದ ಭಕ್ತಾದಿಗಳಿಂದ ಹಣವನ್ನು ಪಡೆದು
ನೀವೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥ ಒಬ್ಬ ನೀಚ ವ್ಯಕ್ತಿ ನೀನು. ನಿನ್ನನ್ನು ಅನ್ನಪ್ಪ ಸ್ವಾಮಿ ಆಗಲಿ ಮಂಜುನಾಥ ಸ್ವಾಮಿ ಆಗಲಿ ನಿನ್ನನ್ನು ಕಾಪಾಡೋಕೆ ಸಾಧ್ಯ ಇಲ್ಲ. ಕೈ ಕಟ್ಕೊಂಡು ಕುಂಡಬೇಕಿತ್ತು. ಅನ್ನಪ್ಪ ಸ್ವಾಮಿ ಕಾಪಾಡ್ತಾನ, ಮಂಜುನಾಥ ಕಾಪಾಡ್ತಾನ. ಹೇಳಬೇಕಾಗಿತ್ತು, ಯಾಕೆ ಸಿ ವಿ ನಾಗೇಶ್ ಅವರ ಕಾಲಿಗೆ ಬೀಳದಕ್ಕೆ ಹೋದಿ? ಯಾಕೆ ಅವ್ರನ್ನ ಕರ್ಕೊಂಡು ಬರಲಿ, ಅವರು ಕೂಡ ಬರಲಿ, ಅವ್ರಿಗೂ ಸತ್ಯಾಸತ್ಯತೆ ಗೊತ್ತಾಗ್ತದ. ಅವರು ಕೂಡ ನಿನ್ನ ಮಾಡ್ತಾರ. ಟೈಮ್ ಬರ್ತದ, ಅದಕ್ಕೂ ಕೂಡ ಬರ್ತದ. ಅವ್ರ ಮೇಲೆ ಗೌರವ ಅದ, ಬರಲಿ. ಪ್ರತಿಯೊಬ್ಬ ಕರ್ನಾಟಕದ ವಕೀಲರ ಮೇಲೆ ಕೂಡ ಗೌರವ ಅದ ನಮಗೆ. ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆಯನ್ನು ಎತ್ತಿ ಹಿಡಿತಾರ, ಅವರು ಎತ್ತಿ ಹಿಡಿತಾರ. ನಿಮ್ಮಂಗೆ ಕೊಂಡ್ಯಾಗ ಹಾಕೊಂಡು ತಿರುಗಾಡಂಗಿಲ್ಲ. ಅದು ನಿನ್ನಲ್ಲೇ ಇರಬೇಕಾಗಿತ್ತು ಮಿಸ್ಟರ್ ವೀರೇಂದ್ರ ಹೆಗಡೆ. ನಿನ್ನನ್ನು ಯಾವ ದೇವರು ಕೂಡ ಬಂದು ಕಾಪಾಡೋದಿಲ್ಲ. ಇವತ್ತು ಸೌಜನ್ಯನ ಪ್ರಕರಣವನ್ನ ಧರ್ಮಸ್ಥಳದ ಏನು ಇದು ಎಲ್ಲ ಪ್ರಕರಣ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ನಮ್ಮ ಹೋರಾಟಗಾರರು ಏನದಾರಲ್ಲ, ಅವ್ರ ವಿರುದ್ಧ ಅವರನ್ನ ಒಳಗೆ ಹಾಕೊಳ್ಳೋದಕ್ಕ, ಅವರನ್ನ ಜೈಲಿಗೆ ಹಾಕೋದಕ್ಕ ನೀನು ಸಿ ವಿ ನಾಗೇಶ್ ಅವ್ರನ್ನ ಕರ್ಕೊಂಡು ಬಂದು ವಾದವನ್ನ ಮಾಡಕ್ ಹಸ್ತಿಪ್ಪ ಅಂದ್ರೆ ನಿನ್ನಲ್ಲಿ ಎಷ್ಟು ಕೊಲೆಗಳಾಗಿರಬೇಕು, ನಿನ್ನಲ್ಲಿ ಎಷ್ಟೆಷ್ಟು ದಲಿತರ ಆಸ್ತಿಯನ್ನ ಕಬಳಿಸಿ ನುಂಗಿರಬೇಕು, ಎಂತೆಂಥ ಅಮಾಯಕರ ಕೊಲೆ ಆಗಿರಬೇಕು, ನೀನೆಂಥ ನೀಚ ವ್ಯಕ್ತಿ ಇದೆಯ, ನೀನೆಂಥ ಸಾಮ್ರಾಜ್ಯವನ್ನ ಕಟ್ಕೊಂಡು ಮೇಲಾದೆ ಅನ್ನೋದನ್ನ ಇಡೀ ಕರ್ನಾಟಕ ಜನತೆಗೆ ನೀನಾಗೆ ತೋರಿಸ್ಕೊಡುವಂಥ ಪರಿಸ್ಥಿತಿ ಬಂದದ, ಬೇರೆ ಏನೂ ಅಲ್ಲ. ಸೊ ಸೌಜನ್ಯ ಪರ ಹೋರಾಟದಲ್ಲಿ ಮತ್ತೊಂದು ಅಸ್ತ್ರವನ್ನು ಪ್ರಯೋಗ ಮಾಡಿದಾನ ಈ ಧರ್ಮಾಧಿಕಾರಿ. ಅದು ಬೇರೆ ಪ್ರಯೋಗ ಯಾವುದೂ ಇಲ್ಲ. ಇದೇ ಈ ಸಿ ವಿ ನಾಗೇಶ್ ಅವರು ಈ ಒಂದು ಪ್ರಕರಣಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಹೇಳ್ತೀನಿ. ವೀರೇಂದ್ರ ಹೆಗಡೆ, ಕಾಲ ಸಮೀಪ ಬರ್ತಾ ಇದೆ, ನಿನ್ನ ಕಾಲ ತುಂಬಿ ಬರ್ತಾ ಇದೆ. ನಿನ್ನ ಬಡ್ಡಿ ದಂಧೆಗಳು ಎಲ್ಲ ಸರ್ವನಾಶ ಆಗ್ತಾವ. ನಿನ್ನಲ್ಲಿರ್ತಕ್ಕಂಥ ಏನು ಅತ್ಯಾಚಾರಿಗಳು ಅದರಲ್ಲ ಅವರು ಕೂಡ ಒಳಗೆ ಹೋಗೋದಂಥ ಸಮಯ ಬರ್ತದ. ನಿನ್ನ ತಮ್ಮ ಹರ್ಷೇಂದ್ರ ಏನದನಲ್ಲ ಅವನು ಜೈಲಿನಲ್ಲಿ ಕೊಳೆಯುವಂಥ ಸಂದರ್ಭ ಬರ್ತದ. ನಿನ್ನ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯ ಏನದಲ್ಲ ಇಡೀ ಕರ್ನಾಟಕ ಸರ್ಕಾರಕ್ಕೆ ಸೇರ್ತದ. ನೀನು ಒಂದಲ್ಲ ಒಂದು ದಿನ ನಿನ್ನ ಕುಟುಂಬಸ್ಥರು ಬೀದಿಗೆ ಬರಲೇಬೇಕು. ಯಾವ ವ್ಯಕ್ತಿಗಳನ್ನು ಪೂಜೆ ಮಾಡೋದಕ್ಕೆ ಪೇಮೆಂಟ್ ತೊಗೊಂಡು ಇಟ್ಕೊಂಡಿದ್ದಲ್ಲ ಅವರೇ ನಿನಗೆ ಪೂಜೆ ಮಾಡ್ತಕ್ಕಂಥ ಸಂದರ್ಭ ಬರ್ತದ. ಇದನ್ನು ನೋಡ್ಕೊತ ಹೋಗು ಮಿಸ್ಟರ್ ವೀರೇಂದ್ರ ಹೆಗಡೆ. ನೀನು ಮಾಡೋದು ಅದು ಇಲ್ಲ, ಒಂದು ಕೆಲಸ ಮಾಡಿಬಿಡು. ನಾವು ಸೌಜನ್ಯ ಪರ ಹೋರಾಟಗಾರ ಇರ್ತಕ್ಕಂಥ ಯೂಟ್ಯೂಬರ್ಸ್ ಎಲ್ಲರೂ ಬರ್ತೀವಿ. ನಮ್ಮೂ ಕೆಲವೊಂದಿಷ್ಟು ಪ್ರಶ್ನೆಗಳದಾವ. ಆ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಟ್ಟಿದ್ದ ಆದ್ರೆ ಹೌದೋ ಹುಲಿಯಾ ಅಂತೇನೆ ನಾನು ನಿನಗೆ. ನಿನ್ನ ಹತ್ರ ಆ ಉತ್ತರ ಇಲ್ಲ, ಉಡದಾರ ಗಟ್ಟಿಲ್ಲ, ನಿಂದು ಉಡದಾರ ಗಟ್ಟಿಲ್ಲ. ನೀನು ಹೇಳ್ತಾ ಇದ್ದಲ್ಲ ನನ್ನ ದೇವರು ತಂದ. ಯಾವ ದೇವರು ನಿನ್ನನ್ನು ಕಾಪಾಡೋದಕ್ಕೆ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಯಾವ ದೇವರು ನಿನ್ನನ್ನು ಕಾಪಾಡೋದಿಲ್ಲ. ಮಂಜುನಾಥ ಸ್ವಾಮಿ ಕೂಡ ನಿನ್ನ ಮೇಲಿಂದ ಮನಸ್ಸು ತೆಗ್ದಾನ, ಅನ್ನಪ್ಪ ಸ್ವಾಮಿ ಕೂಡ ನಿನ್ನ ಮೇಲಿಂದ ಮನಸ್ಸು ತೆಗೆದಿದ್ದಾನ. ನೀನೊಬ್ಬ ಕಳ್ಳ ಆದಿತ್ತಂದ ದೇವ್ರಿಗೆ ಗೊತ್ತಾಗಿಬಿಟ್ಟದ. ಅದಕ್ಕೆ ನೀನು ಯಾರ ಮೂರಿಗೆ ಹೋದಿಪ್ಪ ಅಂದ್ರೆ ಕೊನೆಗೆ ನೀನು ಹೋಗಿ ಬೀಳಬೇಕಾಗಿದ್ದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಪಾದವನ್ನೇ ನೀನು ಹಿಡಿಬೇಕು. ಇವತ್ತು ಹಿಡಿದಿದೀಯ. ನೀನು ಅತ್ಯಾಚಾರಿಗಳ ರಕ್ಷಕ ತಂದು ನೀನಾಗೆ ಒಪ್ಕೊಳ್ತೀಯೋ ಅಥವಾ ನ್ಯಾಯಾಂಗ ವ್ಯವಸ್ಥೆ ನಿನಗೆ ಶಿಕ್ಷೆ ಕೊಡುವವರೆಗೂ ಕಾಯ್ತಿ ಅನ್ನೋದನ್ನು ನಾನು ಕೂಡ ಕಾಯ್ತಾ ಇದ್ದೀನಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.